Welcome to the episode of Cubing Corner. ಹಾಯ್, ನಾನಿಂದು ನಿಂಗಕ್ಕೆ 2x2 ರುಬಿಕ್ಸ್ ಕ್ಯೂಬ್ನ ಏನನ್ನ ಸಾಲ್ವ್ ಮಾಡೋದು ಅಣ್ಣಿ ತಪ್ಪಿ. ಈ 2x2 ರುಬಿಕ್ಸ್ ಕ್ಯೂಬ್ಲು ಕೊಡಿಲು 4 ಕಾರ್ನರ್ ಪಿನ್ಯ ಅಡಿಯತ್ರ ಬರಿಲು 4 ಕಾರ್ನರ್ ಇಪ್ಪ. അഞ്ചെങ്കി ഈ ചെറിയ 2x2 റുബിക്സ് ക്യൂബിൽ 8 പീസ് ഉണ്ട്, പിന്നെ 8 കോർണർ പീസ് ഉണ്ട്. കൊടിയിൽ 4 പിന്നെ അടിയിൽ 4. ഏതേ 2x2 റുബിക്സ് ക്യൂബിൽ ಅಥವಾ ഏതേ ക്യൂബിಲು 6 ಫೇಸಸ್ ಇಪ್ಪ. ಅದು ಏದಂಚೆಂಗಿ ಕೊಡಿಲು, ಅಡಿಲು, ಮಿನ್ಯತ್ರ ಬರಿ, ಬೆಂಬತ್ರ ಬರಿ, ಬಲ್ತ ಬರಿ, ಪಿನ್ಯ ಅಡ್ತ ಬರಿ. ಈ ಕ್ಯೂಬ್ಲು 6 ಬೋರೆ ಬೋರೆ ಕಲರ್ಸ್ ಇಪ್ಪ. ಅದೇದಂಚಿಂಗ್ ವೈಟ್, ಯೆಲ್ಲೋ, ರೆಡ್, ಆರೆಂಜ್, ಬ್ಲೂ, ಪಿನ್ಯ ಗ್ರೀನ್. ಈ 2x2 ರುಬಿಕ್ಸ್ ಕ್ಯೂಬ್ ಸಾಲ್ವ್ ಆಂಡೆಂಗಿ ಅಂಡ 6 ಫೇಸ್ಲು 6 ಬೋರೆ ಬೋರೆ ಕಲರ್ ಇರೋಂಡು. ಅಂದನೆ ವೈಟ್ ಕಲರ್ ಬಂದಿತ್ತು ಅಂಡ್ ಆಪೋಸಿಟ್ಲು ಯೆಲ್ಲೋ ಇರೋಂಡು, ರೆಡ್ ಆರೆಂಜ್ ಆಪೋಸಿಟ್ ಆಯ್ತಿಪ್ಪ, ಪಿನ್ಯ ಗ್ರೀನ್ ಬ್ಲೂರ ಆಪೋಸಿಟ್ ಬರೀಲು ಬರೋಂಡು. ಇದು ಏದೇ ನಾರ್ಮಲ್ 2x2 ಅಥವಾ ಏದೇ ಕ್ಯೂಬ್ರ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಆಯ್ತಿಪ್ಪ. ನಾನು ಇಕ್ಕ ಈ ವೈಟ್ ಪೀಸಿಂಜ ಶುರು ಮಾಡ್ವಿ. ಈ ವೈಟ್ ಪೀಸ್ಗೆ ಇನ್ನೊಂದು ವೈಟ್ ಪೀಸ್ನ ತೋಡ್ವಿ, ಪಿನ್ಯ ಅದನ್ನು ಈ ಮೂಲೆಗೆ ಎಡ್ತ ಬಪ್ಪಕ್ಕೆ ಟ್ರೈ ಮಾಡ್ವಿ. ಈ ಕಾರ್ನರ್ಗೆ ಅದನ್ನು ಮ್ಯಾಚ್ ಮಾಡೋಕೆ ಟ್ರೈ ಮಾಡಿ, ಪಿನ್ಯ ಅದನ್ನು ಕೂಡ ರೆಡ್ ಪೀಸ್ ಕೂಡ ಇಪ್ಪನೆಗೆ ಮ್ಯಾಚ್ ಮಾಡ್ಯೋಯಿ. ಹಂಗಾಯ್ಕ ಈ ಕ್ಯೂಬ್ನ ಸಾಲ್ವ್ ಮಾಡೋಣ ಅಂಚೆಂಗಿ ಈ ವೈಟ್ ಕೂಡ ಉಳೋ ಪೀಸ್ನ ನಂಗೆ ತೋಡೋಂಡು. ಈ ವೈಟ್ ಪಿನ್ಯ ರೆಡ್ ಉಳೋ ಪೀಸ್ನ ಇಲ್ಲಿ ಎಡ್ತ ಬಂತು ಬೆಕ್ಕೊಂಡು. ಇಲ್ಲಿ ನಂಗೆ ನೋಟೋನಕ್ಕೆ ವೈಟ್ ಪಿನ್ಯ ರೆಡ್ರ ಕೂಡ ನಂಗಕ್ಕೆ ಬ್ಲೂ ಕಲರು ಉಂಡು. ಬ್ಲೂக்கு ಆಪೋಸಿಟ್ ಆಯ್ತುಳೋ ಕಲರ್ ಗ್ರೀನ್. ಈ ಪೀಸ್ ಇಲ್ಲಿ ಉಂಡು. ನಾನಿಕ್ಕ ഈ പീസിന അടിയത്ര ലെയർക്ക് എടുത്തോണ്ട് ബപ്പി, പിന്നെ ഒരു ചെറിയ ആൽഗരിതംന അപ്ലൈ ಮಾಡ್ವಿ. ಇದನ್ನ ನಿಂಗೆ ಜ್ಞಾನ ಬೆಚ್ಚೋಳಿ. ಈಗ ಈ ಪೀಸ್ ರೈಟಲ್ಲಿ ಎಂಜತ್ತೆಂಗಿ ನಾನು ಅದನ್ನು ಲೆಫ್ಟ್ಗೆ ತಿರ್ಕುವಿ, ಪಿನ್ಯ ಲೆಫ್ಟಲ್ಲಿರೋ ಪಾರ್ಟ್ನ ಅಡಿಗೆ ತಿರ್ಕುವಿ. ಫಸ್ಟ್ ಮೂವ್ನ ಅಂಡು ಮಾಡ್ವಿ, ಪಿನ್ಯ ಸೆಕೆಂಡ್ ಮೂವ್ನು ಅಂಡು ಮಾಡ್ವಿ. ಇನ್ನೊಮ್ಮ ಅಡಿಯತ್ರ ಲೇಯರ್ನ ಲೆಫ್ಟ್ ರೈಟ್ಗೆ ಮೂವ್ ಮಾಡ್ವಿ. ಅನ್ನನೆ ಲೆಫ್ಟ್ ಲೇಯರ್ನ ಕೊಡಿಂಜ ಅಡಿಗೆ ಮೂವ್ ಮಾಡ್ವಿ. ಪಿನ್ಯ ಫಸ್ಟ್ ಮೂವ್ನ ಅಂಡು ಮಾಡ್ವಿ, ಸೆಕೆಂಡ್ ಮೂವ್ನು ಅಂಡು ಮಾಡ್ವಿ. ಪುನಃ ಇದನ್ನೇ ರಿಪೀಟ್ ಮಾಡ್ವಿ. ಈಗ ಪುನಃ ಲೆಫ್ಟಿಂಜ ರೈಟ್ಗೆ ಮೂವ್ ಮಾಡ್ವಿ. ಅನ್ನನೆ ಲೆಫ್ಟ್ ಲೇಯರ್ನ ಕೊಡಿಂಜ ಅಡಿಗೆ ಮೂವ್ ಮಾಡ್ವಿ. ಅಂಡು ದ ಫಸ್ಟ್ ಮೂವ್ ಮಾಡಿ, ಪಿನ್ಯ ಅಂಡು ದ ಸೆಕೆಂಡ್ ಮೂವ್. ಈಗ ನಂಗೆ ಈ ಕಾರ್ನರ್ ಪೀಸ್ಗೆ ಇನ್ನೊರು ಕಾರ್ನರ್ ಪೀಸ್ನ ಅಡ್ತನ್ ಬಪ್ಪಾಗಪ್ಪ. ಇದಂಗೆ ನಿಂಗೆ ಏದು ನಿಂಗೆ ಬೋಂಡೆಂಗ್ಯೂ ಸೆಲೆಕ್ಟ್ ಮಾಡಿಯೋಲು. ನಾನಿಕ್ಕ ಈ ವೈಟ್ ಪೀಸ್ನ ಸೆಲೆಕ್ಟ್ ಮಾಡಿಯಂಡುಡಿ. ಇದನ್ನು ಸಾಲ್ವ್ ಮಾಡೋಂಡೆಂಗಿ ಈ ವೈಟ್ರ ಪಕ್ಕತ್ಲು ವೈಟ್ ಬರೋಂಡು, ಗ್ರೀನ್ರ ಪಕ್ಕತ್ಲು ಗ್ರೀನ್ ಬೋಂಡೆ ಅಪ್ಪ. ರೆಡ್ಗೆ ಆಪೋಸಿಟ್ಲೋ ಆರೆಂಜ್ ಪೀಸ್ ಇರೋಂಡು. ಈ ಕಾರ್ನರ್ ಪೀಸ್ನ ನಂಗೆ ಅಲ್ಲಿಗೆ ಅಡ್ತಂದು ಬರೋಂಡು, ವೈಟ್, ಗ್ರೀನ್, ಆರೆಂಜ್. ನಾನಿಕ್ಕ ಕ್ಯೂಬ್ನ ಇನ್ನನೆ ಬೆಚ್ಚಂಡುಡಿ. ವೈಟ್ ಪೀಸ್ ನಾಡ ರೈಟ್ ಹ್ಯಾಂಡ್ ಸೈಡ್ಲು ಉಂಡು. ಸೊ ನಾನು ಅಡಿಯತ್ರ ಲೇಯರ್ನ ರೈಟ್ ಇಂಜ ಲೆಫ್ಟ್ಗೆ ಪುಷ್ ಮಾಡ್ವಿ, ಪಿನ್ಯ ರೈಟ್ ಪಾರ್ಟ್ನ ಕೊಡಿ ಇಂಜ ಅಡಿಗೆ ಪುಷ್ ಮಾಡ್ವಿ. ಇಕ್ಕ ಅಂಡು ದ ಫಸ್ಟ್ ಮೂವ್ ಅಂತೂ ಅಂಡು ದ ಸೆಕೆಂಡ್ ಮೂವ್. ಇಚ್ಚಕ್ ಮಾಡ್ಚೆಂಗಿ ಆಚೆ. ಇಕ್ಕ ನೋಟಚೆಂಗಿ ನಂಗಡ ಫಸ್ಟ್ ಲೇಯರ್ಲು 3 ಕಾರ್ನರ್ ಸಾಲ್ವ್ ಆಯ್ತುಂಡು. ಇಲ್ಲಿ ಕಾಂಬನಕ್ಕೆ ಈ ವೈಟ್ ಪೀಸ್ ಆಲ್ರೆಡಿ ಇಲ್ಲಿ ಉಂಡು. ಆಚಿಂಗ್ ನಾನು ಇದನ್ನ ಟ್ವಿಸ್ಟ್ ಮಾಡೋಕ್ಕಾಗಿಲ್ಲ, ಏನಂಗಂಚಿಂಗಿ ಇದು ಫಾಲ್ಸ್ ಮೂವ್ ಅಪ್ಪ.
ಹಂಗೆ ನಾನು ಈಗ ಎಂತ ಮಾಡುವೆ ಅಂಚೆಂಗಿ ಈ ಲೇಯರ್ನ ಅಡಿಕಡ್ತೇನೆ ಬಪ್ಪಿ ಪಿನ್ಯ ಇದನ್ನ ಲೆಫ್ಟ್ ಟು ರೈಟ್ ತಿರ್ಕ್ವಿ ಪಿನ್ಯ ಪುನಃ ಇದನ್ನ ಕೊಡಿಕ್ ತಿರ್ಕ್ವಿ ಇಕ್ಕ ನಡ ವೈಟ್ ಪೀಸ್ ಇಲ್ಲಿಂಡು ಇದನ್ನ ನಾ ಪುನಃ ರೈಟ್ ಇಂಜ ಲೆಫ್ಟ್ಗೆ ತಿರ್ಕ್ವಿ ಇಕ್ಕ ನಾಕು ಈ ವೈಟ್ ಪೀಸ್ ನಾಡ ಮಿಂಜಲು ಬಪ್ಪನೆಕ್ಕೆ ಬೆಚ್ಚೋಯ್ ఎక్కువ నడ మింజలిరుండు ఇక కాంబనెకి ಇದನ್ನ ನಡ ಮಿಂಜಲು ಬೆಚ್ಚಂಡಿ ಇಕ್ಕ ನಾನು ನಂಗಡ ಫಾರ್ಮುಲಾನ ಅಪ್ಲೈ ಮಾಡ್ವಿ ಸೊ ಇದನ್ನ ನಾನು ಇಂದ ಆಪೋಸಿಟ್ ಸೈಡ್ಗೆ ಎಡ್ತಂದು ಪೋಂಡು ಸೊ ನನಗೆ ಎಂತ ಮಾಡಿ ಅನ್ಚಿಂಗಿ ಇದನ್ನ ರೈಟ್ ಇಂಜ ಲೆಫ್ಟ್ಗೆ ಮೂವ್ ಮಾಡಿ ನಡ ರೈಟ್ ಲೇಯರ್ನ ಕೊಡಿ ಇಂಜ ಅಡಿ ಕಡ್ತಾನೆ ಬಪ್ಪಿ ಪಿನ್ಯ ಇಕ ನಾನು ನಡ ಅಂಡು ದ ಫಸ್ಟ್ ಮೂವ್ ಪಿನ್ಯ ಅಂಡು ದ ಸೆಕೆಂಡ್ ಮೂವ್ ಇಕ್ಕ ನಿಂಗ ಕಾಂಬನೆಕ್ಕೆ ನಡ ಫಸ್ಟ್ ಲೇಯರ್ ಕಂಪ್ಲೀಟ್ ಆಯ್ತು ಸಾಲ್ವ್ ಆಯ್ತುಂಡು ನೆಕ್ಸ್ಟ್ ನಾನು ಎಂತ ಮಾಡುವೆ ಅಂಚಿಂಗಿ ಈ ವೈಟ್ ಸರ್ಫೇಸ್ನ ಅಡಿಕ ಬಪ್ಪನೆಕ್ಕೆ ಬೆಚ್ಚೋಯ್ ಇಕ್ಕ ನಂಗ ಈ ಕೊಡಿಯತ್ರ ಸರ್ಫೇಸ್ನ ಸಾಲ್ವ್ ಮಾಡೋಣ ಅಂಚಿಂಗ್ ನಂಗ ಯೆಲ್ಲೋ ಸರ್ಫೇಸ್ನ ಸಾಲ್ವ್ ಮಾಡೋಣ ಇದನ್ನು ಸುಮಾರು ಕೇಸಸ್ ಬಪ್ಪ ಅಂತೂ ನಾನಿಕ್ಕೆ ಎಂತ ಮಾಡೋಣ ಅಂಚಿಂಗಿ ಈ ದಂಡು ಯೆಲ್ಲೋ ಎಂತಂಡು ಇದು ದಂಡು ಕೊಡಿಕ ಬಪ್ಪನೆಕ್ಕೆ ಮೂವ್ ಮಾಡೋಣ ನಾನು ನಡ ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿ ಆಚಿಂಗಿ ಈ ಥರ ನಡ ರೈಟ್ ಲೇಯರ್ನ ನಾನು ಕೊಡಿಂಜ ಅಡಿಕ್ಕೆ ಅಡ್ತೇನೆ ಬಪ್ಪಿ ಪಿನ್ಯ ಅಡಿಯತ್ರ ಲೇಯರ್ನ ರೈಟ್ ಟು ಲೆಫ್ಟ್ ಮೂವ್ ಮಾಡ್ವಿ ಪಿನ್ಯ ರೈಟ್ ಲೇಯರ್ನ ಪುನಃ ಆಪೋಸಿಟ್ ಫಸ್ಟ್ ಮೂವ್ರ ಆಪೋಸಿಟ್ ಮಾಡ್ವಿ ಅಡಿಯತ್ರನೂ ಆಪೋಸಿಟ್ ಮೂವ್ ಮಾಡ್ವಿ ಇಕ್ಕ ನಂಗಡ ಯೆಲ್ಲೋ ಲೇಯರ್ ಕೊಡಿಕ್ ಬಪ್ಕಣೆಕ್ ನಂಗೆ ಇದನ್ನ ರಿಪೀಟ್ ಮಾಡೋಣ ವೈಟ್ ಲೇಯರ್ ಅಪ್ಪರ ಇಪ್ಪರ ಅಪ್ಪ ಮಂಡೆ ಕಟ್ತೋತಿ ಎಲ್ಲೋ ಕಂಪ್ಲೀಟ್ ಆಯ್ತಾಮ್ಯ ವೈಟ್ ಅದಾಯ್ತೆ ಅದು ಸರಿ ಅಪ್ಪ ಟ್ರೈ ಮಾಡೋಣ ಒಂದು ದಂಡು ಮೂಂದು ನಾಲು ಪುನಃ ಒಂದು ದಂಡು ಮೂಂದು ನಾಲು ಒಂದು ದಂಡು ಮೂಂದು ನಾಲ್ ಈ ನಾಲ್ಕರ ಮೂವ್ನ ಮಾಡಿತ್ತೆ ಮಾಡೋಣ ಇಕ್ಕ ನಿಂಗೆ ನೋಟೋನಕ್ಕೆ ನಡ ಯೆಲ್ಲೋ ಪೀಸ್ ಕೊಡಿಕ್ ಬಂದಿತ್ತು ಈ ಅನ್ಕವರ್ಡ್ ಯೆಲ್ಲೋ ಎಂತಂಡು ಈ ಕೊಡಿಯತ್ರ ಲೇಯರ್ನ ನಾನಿಕ್ಕ ಆಂಟಿ ಕ್ಲಾಕ್ ವೈಸ್ ತಿರ್ಕ್ವಿ ಆ್ಯಕ್ಚುಲಿ ನಿಂಗೆ ಇದನ್ನ ಎಣ್ಣೆನೆ ಬೋಂಡೆಂಗೂ ತಿರ್ಕೋಲು ಆಚೆ ನಿಂಗೆ ಎಂತ ಜ್ಞಾನ ಬೆಚ್ಚು ಅನ್ಚಿಂಗಿ ಈ ಅನ್ಕವರ್ಡ್ ಯೆಲ್ಲೋ ಪೀಸ್ ಎಂತಂಡು ಇದು ಈ ಪೊಸಿಷನ್ಲೇ ಬಪ್ಪನಕ್ಕೆ ನೋಟಿಯುಂಡು ಸೇಮ್ ಫಾರ್ಮುಲಾತ್ನ ಪುನಃ ಅಪ್ಲೈ ಮಾಡೋಣ ಅದೆಂತ ಮಾಡಿ ಚಿಂಗ್ ವೈಟ್ ಕಂಪ್ಲೀಟ್ ಆಯ್ತಲ್ಲ ಚಿಂಗ್ ಮಂಡೆ ಕಟ್ತೀವಿ ಒಂದು ದಂಡು ಮೂಂದು ನಾಲು ಒಂದು ದಂಡು ಮೂಂದು ನಾಲು ಇಕ್ಕ ನೋಟಿ ನಂಗಡ ಯೆಲ್ಲೋ ಲೇಯರ್ ಕಂಪ್ಲೀಟ್ ಆಯ್ತು ಅಂದನೆ ನಂಗೆ ಫಸ್ಟ್ ಎಂತ ಸಾಲ್ವ್ ಮಾಡಿದ್ದಂತೆ ನಂಗಡ ಫಸ್ಟ್ ಲೇಯರ್ ಅದು ಅಂಡ ಒರಿಜಿನಲ್ ಪೊಸಿಷನ್ಲೇ ವಾಪಸ್ ಬಂದಿತ್ತು ಇಕ್ಕ ನಂಗೆ ಎಂತ ನೋಟು ಅಂಚಿಂಗಿ ದಂಡಾಲ್ ಏದೇಂಗ್ ಓರ್ ಕಲರ್ ಅದನ್ನ ಪರ್ಟಿಕ್ಯುಲರ್ ಸರ್ಫೇಸ್ಗೆ ಫುಲ್ ಮ್ಯಾಚ್ ಆಪ ಸೊ ಅದನ್ನ ಅಲ್ಲಿ ಕಟ್ತನ್ ಪೋಯ್ತು ಬೆಚ್ಚಿರಿ ಇಲ್ಲಿ ಕಾಂಬನಕ್ಕೆ ಈ ದಂಡು ಪೀಸ್ ಬಾಕಿ ಉಂಡು ಸೊ ಇಕ್ಕ ನಂಗೆ ಎಂತ ಮಾಡೋಣ ಅಂಚಿಂಗಿ ಈ ಸಾಲ್ವನ ಸರ್ಫೇಸ್ ಎಂತಂಡು ಇದನ್ನ ಬೆಂಬರ ಬರಿಕ್ ಬೆಚ್ಚೋಂಡು ಪಿಂಜ ನಂಗಡ ಫಾರ್ಮುಲಾತ್ನ ಅಪ್ಲೈ ಮಾಡೋಂಡು ಇಕ ಎಂತ ಅಂಡು ಅಂಚಿಂಗ್ ಈ ದಂಡು ಪೀಸ್ ಅಪ್ಪರ ಇಪ್ಪರ ಅಂಡು ಈ ಬ್ಲೂ ಪಿಂಜ ರೆಡ್ ಇಲ್ಲಿಗೆ ಬರೋಂಡು ಪಿಂಜ ರೆಡ್ ಪಿಂಜ ಗ್ರೀನ್ ಎಂತಂಡು ಅದು ದಂಡು ಇಪ್ಪರ ಬರೋಂಡು ಇಕ ಎಂತ ಆಂಡು ಅಣಚಿಂಗಿ ಈ ಇಡೀ ಪೀಸ್ ಇಪ್ಪರ ಟ್ರಾವೆಲ್ ಆಂಡು ಪಿಂಜ ಈ ಇಡೀ ಪೀಸ್ ಇಪ್ಪರ ಮೂವ್ ಆಂಡು ಇಕ್ಕ ನಂಗಡ ಫಾರ್ಮುಲಾತ್ನ ಅಪ್ಲೈ ಮಾಡೋಣ ಇಕ್ಕ ಎಂತ ಮಾಡೋಣ ಅಂಚಿಂಗಿ ನಡ ರೈಟ್ ಸೈಡ್ನ ಅಡಿ ಕಟ್ತೇನೆ ಬಪ್ಪಿ ಪಿಂಜ ಈ ಫ್ರಂಟ್ ಸರ್ಫೇಸ್ ನಡ ಫ್ರಂಟ್ ಲೇಯರ್ ಎಂತಂಡು ಇದು ನನ್ನ ರೈಟ್ಗೆ ಒಮ್ಮ ತಿರ್ಕ್ವಿ ಪಿಂಜ ಪುನಃ ನಡ ರೈಟ್ ಲೇಯರ್ನ ಕೊಡಿಂಜ ಅಡಿ ಕಟ್ತೇನೆ ಬಪ್ಪಿ ಇಕ್ಕ ಇದನ್ನ ಇನ್ನನೆ ಪುಡ್ಚಂಡು ಈ ಬೆಂಬರ ಬರಿ ಎಂತಂಡು ಅದನ್ನ ದಂಡು ಕುರಿ ಇನ್ನನೆ ತಿರ್ಕ್ವಿ ಪುನಃ ಇಕ್ಕ ಈ ರೈಟ್ ಸೈಡ್ ಎಂತಂಡು ಇದನ್ನ ನಾನು ಕೊಡಿಕ್ ತಿರ್ಕ್ವಿ ಇಕ್ಕ ನಡ ಫ್ರಂಟ್ ಸರ್ಫೇಸ್ನ ನಾನು ಆ್ಯಂಟಿ ಕ್ಲಾಕ್ ವೈಸ್ ತಿರ್ಕ್ವಿ ಪುನಃ ರೈಟ್ ಲೇಯರ್ ಎಂತಂಡು ಅದನ್ನು ಆ್ಯಂಟಿ ಕ್ಲಾಕ್ ವೈಸ್ ತಿರ್ಕ್ವಿ ಇಕ್ಕ ಬೆಂಬರ್ತ್ರ ಬರಿನ ದಂಡು ಕುರಿ ತಿರ್ಕ್ವಿ ಪಿಂಜ ನಡ ರೈಟ್ ಸೈಡ್ ಎಂತ ಉಂಡು ಅದನ್ನ ದಂಡು ಕುರಿ ತಿರ್ಕ್ವಿ ಇಕ್ಕ ಕೊಡಿಯತ್ರ ಲೇಯರ್ನ ತಿರ್ಕಚಿಂಗಿ ಇಕ್ಕ ನಂಗೆ 2x2 ಕ್ಯೂಬ್ನ ಸಕ್ಸಸ್ಫುಲ್ ಆಯ್ತು ಸಾಲ್ವ್ ಮಾಡಿತ್ತು
ഇക്ക ഞാൻ നിങ്ങൾക്ക് ഇഞ്ഞൊരു കേസ് കാട്ടിത്തപ്പി. ഇക്ക നിങ്ങൾ ಎಂತ ನೋಟೋನಕ್ಕೆ ಯೆಲ್ಲೋ ಸರ್ಫೇಸ್ ಕ್ಲಿಯರ್ ಆಯ್ತಂಡು ಆಚೆಂಗಿ ದಂಡು ಕಲರ್ ಜೊತೆಗೆ ಎಲ್ಲಿಯೂ ಇಲ್ಲ, ಇಲ್ಲಿಯೂ ಇಲ್ಲ, ಇಲ್ಲಿಯೂ ಇಲ್ಲ, ಇಲ್ಲಿಯೂ ಇಲ್ಲ, ಪಿನ್ನೆ ಇಲ್ಲಿಯೂ ಇಲ್ಲ. ನಂಗೆ ಎಂತ ಮಾಡೋಣ ಅನ್ಸಂಗಿ ನಂಗಡ ಏದೇ ಬರೀನ ಬೆಂಬರ್ತ್ರ ಬರಿಕ್ ಬೆಚ್ಚಡ್ ನಂಗಡ ಫಾರ್ಮುಲಾ ಅಂತ ಪುನಃ ಅಪ್ಲೈ ಮಾಡೋಣ. ಈ ರೈಟ್ ಸೈಡ್ ಎಂತಂಡು ಇದನ್ನ ಈಗ ನಾನು ಆಂಟಿ ಕ್ಲಾಕ್ ವೈಸ್ ತಿರ್ಕ್ವಿ, ಪಿನ್ಯ ಈ ಮಿನ್ಯತ್ರ ಬರಿ ಎಂತಂಡು ಇದನ್ನ ನಾನು ಕ್ಲಾಕ್ ವೈಸ್ ತಿರ್ಕ್ವಿ. ಪುನಃ ಈ ರೈಟ್ ಸೈಡ್ನ ಆಂಟಿ ಕ್ಲಾಕ್ ವೈಸ್ ತಿರ್ಕ್ವಿ. ಇನ್ನೇ ಪುಡ್ಚಂಡು ಬೆಂಬರ್ತ ಬರಿನ ದಂಡು ಕುರಿ ತಿರ್ಕ್ವಿ. ಪುನಃ ಇಕ ನಡ ರೈಟ್ ಸೈಡ್ನ ನಾನು ಕ್ಲಾಕ್ ವೈಸ್ ತಿರ್ಕ್ವಿ. ಪಿನ್ಯ ಮಿನ್ಯತ್ರ ಬರಿ ಎಂತಂಡು ಇದನ್ನ ಆಂಟಿ ಕ್ಲಾಕ್ ವೈಸ್ ತಿರ್ಕ್ವಿ. ಪುನಃ ರೈಟ್ ಸೈಡ್ನ ಆಂಟಿ ಕ್ಲಾಕ್ ವೈಸ್ ತಿರ್ಕ್ವಿ. ಬೆಂಬರ್ತ ಬರಿನ ದಂಡು ಕುರಿ ತಿರ್ಕ್ವಿ. ಪುನಃ ರೈಟ್ ಸೈಡ್ನ ಕ್ಲಾಕ್ ವೈಸ್ ದಂಡು ಕುರಿ ತಿರ್ಕ್ವಿ. ಇಕ ಕಾಂಬನೆಗೆ ಓರ್ ಸೈಡ್ ಫುಲ್ ಸಾಲ್ವ್ ಆಯ್ತಂಡು. ಸೊ ಈಗ ಈ ಸಾಲ್ಟ್ ಸರ್ಫೇಸ್ ಎಂತಂಡು ಈನ ಬೆಂಬರ್ತ್ರ ಬರಿಕ್ ಬೆಚ್ಚಂಡು ನಂಗಡ ಫಾರ್ಮುಲಾ ಅದನ್ನ ಪುನಃ ಅಪ್ಲೈ ಮಾಡೋಣ. ರೈಟ್ ಸೈಡ್ನ ಆಂಟಿ ಕ್ಲಾಕ್ ವೈಸ್ ಒಮ್ಮ, ಮಿನ್ಯತ್ರ ಬರಿ ಎಂತಂಡು ಇದನ್ನ ತಿರ್ಕನ. ಇಕ ರೈಟ್ ಸೈಡ್ನ ಪುನಃ ಆಂಟಿ ಕ್ಲಾಕ್ ವೈಸ್ ಬೆಂಬರ್ತ್ರ ಬರಿ ದಂಡು ಕುರಿ. ಪಿನ್ಯ ರೈಟ್ ಸೈಡ್ ಇಕ ಒಮ್ಮ ಕ್ಲಾಕ್ ವೈಸ್, ಪಿನ್ಯ ಮಿನ್ಯತ್ರ ಬರಿನ ತಿರ್ಕನ. ಪಿನ್ಯ ಇಕ ರೈಟ್ ಸೈಡ್ ಪುನಃ ಆಂಟಿ ಕ್ಲಾಕ್ ವೈಸ್ ತಿರ್ಕನ, ಬೆಂಬರ್ತ್ರ ಬರಿ ದಂಡು ಕುರಿ, ಪುನಃ ರೈಟ್ ಸೈಡ್ ದಂಡು ಕುರಿ. ಇಕ್ಕ ನಂಗಡ ಕ್ಯೂಬ್ ಫುಲ್ ಸಾಲ್ವ್ ಆಯ್ತಂಡು. ಇಕ ನಿಂಗಳು ನಾಡ ಕೂಡ ಕೂಡಿಯಂಡು ಈ 2x2 ಕ್ಯೂಬ್ನ ಸಕ್ಸಸ್ಫುಲ್ ಆಯ್ತು ಸಾಲ್ವ್ ಮಾಡಿರ ಅಂದು ನಾನು ಜ್ಞಾನ ಮಾಡಿಯಂಡೆ. ಅನ್ನನೇ ನಾಡ 3x3 ಕ್ಯೂಬ್ ಸಾಲ್ವ್ ಮಾಡೋದು ಪಿನ್ಯ ಸ್ಪೀಡ್ ಕ್ಯೂಬಿಂಗ್ ಸೊಲ್ಯೂಷನ್ಸ್ನು ನಾನು ಯೂಟ್ಯೂಬ್ ಚಾನಲ್ ಇಟ್ಟೆ, ಅದನ್ನ ನೋಡಿ. ಇಕ್ಕ ನಿಂಗೆ ಈ 2x2 ಕ್ಯೂಬ್ನ ಸಕ್ಸಸ್ಫುಲ್ ಆಗಿ ಸಾಲ್ವ್ ಮಾಡಿತಿನ ಜೊತೆಂಗಿ ಈ ವಿಡಿಯೋ ಕೊರು ಲೈಕ್ ತಾರಿ. ಪಿನ್ಯ ನಿಂಗೆ ಎಂತೆಂಗಿ ಡೌಟ್ಸ್ ಇನ್ ಜೊತೆಂಗಿ ಕಾಮೆಂಟ್ ಸೆಕ್ಷನ್ಲು ನಿಂಗಡ ಕ್ವೆಶ್ಚನ್ಸ್ನ ನಿಂಗ ಪೋಸ್ಟ್ ಮಾಡಲು. ಈ ವಿಡಿಯೋ ಇಷ್ಟ ಆಯ್ತಿನ ಜೊತೆಂಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋಕೆ ಮರೆಯದಿರಿ.